ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಬಿಕ್ಕಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟೆ. ಸ್ನೇಹಿತರೆ, ಈ ಹಿಂದೆ ಸ್ಥಳೀಯ ಚುನಾವಣೆಯಲ್ಲಿ ಅಂದರೆ ದೊಡ್ಡಬಳ್ಳಾಪುರ, ಬಾಶೆಟ್ಟಹಳ್ಳಿ ಭಾಗಗಳಲ್ಲಿ ಮೈತ್ರಿ ಇಲ್ಲದೆ ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ. ಇದನ್ನ ಆಧಾರವಾಗಿಟ್ಟುಕೊಂಡು ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾವು ಸ್ವಂತ ಬಲದ ಮೇಲೆ ವಿಧಾನಸಭೆ ಚುನಾವಣೆಯಲ್ಲಿ 130ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ. ಈ ಒಂದು ಹೇಳಿಕೆ ರಾಜ್ಯದಲ್ಲಿ ಒಂದಷ್ಟು ರಾಜ್ಯದ ಮೈತ್ರಿಯಲ್ಲಿ ಒಂದಷ್ಟು ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡುತ್ತೆ. ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ JDSನ ದೇವೇಗೌಡರು, ಮಾಜಿ ಪ್ರಧಾನಿಗಳು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ಮೂಲಕವಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿ ಮೈತ್ರಿ ಇರೋದಿಲ್ಲ. ಈ ಒಂದು ಹೇಳಿಕೆ ರಾಜ್ಯದಲ್ಲಿ ಸ್ಥಳೀಯ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲವನ್ನ ಉಂಟು ಮಾಡುತ್ತೆ. ವಿಜಯೇಂದ್ರ ಅವರ ಹೇಳಿಕೆಗೆ ಟಾಂಗನ್ನು ಕೂಡ ದೇವೇಗೌಡರು ಕೊಡ್ತಾರೆ. ವಿಜಯೇಂದ್ರ ಅವರು ಒಳ್ಳೆಯ ನಾಯಕರು, ಯುವ ನಾಯಕರು, ಸಂಘಟನೆ ಮಾಡ್ತಾ ಇದ್ದಾರೆ, ಮಾಡ್ಲಿ. ನಾವು ಸಣ್ಣ ಪುಟ್ಟ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ದೆಹಲಿಯ ನಾಯಕರನ್ನ ಕೇಳೋದಕ್ಕಾಗೋದಿಲ್ಲ, ಕೇಂದ್ರ ಸರ್ಕಾರದ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅನ್ನ ಕೇಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇಲ್ಲ ಅನ್ನೋ ಮಾತನ್ನ ನೇರವಾಗಿ ಹೇಳೋದರ ಮೂಲಕ ಸ್ಥಳೀಯ ಚುನಾವಣೆಗಳ ಮೈತ್ರಿ ಬಿಕ್ಕಟ್ಟಿಗೆ ಒಂದು ಪುಲಿ ಸ್ಟಾಪ್ ಅನ್ನ ದೇವೇಗೌಡರು ಇಡ್ತಾರೆ. ಆ ಮುಖಾಂತರವಾಗಿ ಸ್ಥಳೀಯವಾಗಿ ಒಂದಷ್ಟು ಚರ್ಚೆಗಳು ಕೇಳಿಬರುತ್ತೆ. ಮೈತ್ರಿ ಇದ್ರೆ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದಾಗಿತ್ತು ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳು. ಮೈತ್ರಿ ಇದ್ರೆ ಹೆಚ್ಚಿನ ಸ್ಥಾನಗಳು ಯಾವ ರೀತಿ ಗೆಲ್ಲಬಹುದು ಅಂದ್ರೆ JDS ಬಿಜೆಪಿ ಒಂದಾಗತ್ತೆ, ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದಿತ್ತು. ಇದು ವಿಧಾನಸಭೆ ಚುನಾವಣೆಗೂ ಒಂದು ಬಲವನ್ನ ತಂದುಕೊಡುತ್ತೆ ಅಂತ ಒಂದಷ್ಟು ಜನ ಚರ್ಚೆ ಮಾಡ್ತಾರೆ. ಇನ್ನೊಂದಷ್ಟು ಜನ ಇದು ಮೈತ್ರಿ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ. ಮತ್ತೆ ಸ್ಥಳೀಯ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕಾಗುದಿಲ್ಲ. ಈಗ ಒಂದು ವಾರ್ಡ್ಗೆ ಅಥವಾ ಒಂದು ಕ್ಷೇತ್ರಕ್ಕೆ, ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ 3 ರಿಂದ 4, 5-6 ಜನ ಆಕಾಂಕ್ಷಿಗಳಿರ್ತಾರೆ, 2 ಪಕ್ಷ ಸೇರಿ. ಒಬ್ಬರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅವರು ಬಂಡಾಯವಾಗಿ ನಿಂತ್ಕೋಬಹುದು ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು. ಇದರಿಂದ ಕಾಂಗ್ರೆಸ್ಗೆ ಲಾಭವಾಗಬಹುದು ಮೈತ್ರಿ ಇಲ್ಲದೆ ಇದ್ರೆ. ಮೈತ್ರಿ ಇದ್ರೆ ಒಂದಷ್ಟು ಜನ ಹೇಳ್ತಾರೆ, ಮೈತ್ರಿ ಇದ್ರೆ ನಮಗೆ ಹೆಚ್ಚಿನ ಅವಕಾಶ ಸಿಗುತ್ತೆ, ನಾವು JDS ಇಂದ ಟಿಕೆಟ್ ತಗೊಂಡು ಆರಾಮಾಗಿ ಗೆಲ್ಲಬಹುದು ಅಂತಕ್ಕಂಥ ಒಂದಷ್ಟು ಜನ ಹೇಳ್ತಾರೆ. ಒಟ್ಟಿನಲ್ಲಿ ಪರ ವಿರೋಧ, ಸಿಹಿ ಕಹಿ ಎರಡು ಒಂದಷ್ಟು ಭಾಗಗಳಲ್ಲಿ ಮೈತ್ರಿ ಇದ್ರೆ ಚೆನ್ನಾಗಿರ್ತಿತ್ತು, ನಾವು ಸುಲಭವಾಗಿ ಗೆಲ್ಲಬಹುದು ಅಂತ ಒಂದಷ್ಟು ಜನ ಕಾರ್ಯಕರ್ತರಿಗೆ ಹೇಳ್ತಾರೆ. ಒಂದಷ್ಟು ಕಾರ್ಯಕರ್ತರುಗಳು ಇಲ್ಲ, ಮೈತ್ರಿ ಇಲ್ಲದೆ ಇರೋದೇ ಒಳ್ಳೇದಾಯ್ತು, ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ, ನಾವು ಆರಾಮಾಗಿ ಟಿಕೆಟ್ ತಗೊಂಡು ಗೆಲ್ಲಬಹುದು ಅಂತಕ್ಕಂಥ ಮಾತುಗಳನ್ನ ಕೆಲವೊಂದಷ್ಟು ಜನ ಹೇಳ್ತಾರೆ. ಇದು ಒಂದಷ್ಟು ಜನರಿಗೆ ಸಿಹಿ ಸುದ್ದಿ ಕೊಟ್ರೆ, ಒಂದಷ್ಟು ಜನರಿಗೆ ಇದು ಕಹಿ ಸುದ್ದಿ. ಏನೇ ಆಗ್ಲಿ, ಇದು ವಿಧಾನಸಭೆ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಈಗ ಮೈತ್ರಿಯಾಗಿ ಸ್ಥಳೀಯ ಚುನಾವಣೆಯನ್ನ ಮಾಡಿದ್ರೆ 2 ಪಕ್ಷ ಟಿಕೆಟ್ ಸಿಗದೆ ಇರೋನು ಬೇಜಾರು ಮಾಡ್ಕೊಳ್ತಾನೆ, ಅವನು ಬಂಡಾಯವಾಗಾದ್ರೂ ನಿಂತ್ಕೋಬಹುದು ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು. ಇದರಿಂದ ಕಡಿಮೆ ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು, ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಬರಬಹುದು ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನ ಇದು ವಿಧಾನಸಭೆ ಚುನಾವಣೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕೆಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಇಬ್ರು ಬದ್ಧ ವೈರಿಗಳಾಗಿರ್ತಾರೆ, ಇಬ್ರು ಒಟ್ಟಿಗೆ ಸ್ಪರ್ಧೆ ಮಾಡಿರ್ತಾರೆ. ಹಾಗಾಗಿ ಇಬ್ಬರ ಸೋಲಿಗೆ ಅವರವರೇ ಕಾರಣಗಳಾಗಿರ್ತಾರೆ. ಒಬ್ರು ಸೋತ್ರೆ ಒಬ್ರು ಗೆದ್ದಿರ್ತಾರೆ. ಹಾಗಾಗಿ ಅವರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಒಟ್ಟಾಗಿ ಪ್ರಚಾರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ಥಳೀಯ ಮೈತ್ರಿ ಎಲ್ಲ ಒಂದ್ ಕಡೆ ಒಂದಷ್ಟು JDS ಕಾರ್ಯಕರ್ತರಿಗೆ ಅಥವಾ ಒಂದಷ್ಟು ಬಿಜೆಪಿ ಕಾರ್ಯಕರ್ತರಿಗೆ ಸಿಹಿ ಕಹಿ ಎರಡನ್ನೂ ಕೂಡ ಉಂಟು ಮಾಡಿದೆ. ಹೆಂಗೆ ಅಂದ್ರೆ JDS ಪ್ರಬಲವಾಗಿರೋ ಪ್ರದೇಶಗಳಲ್ಲಿ ಬಿಜೆಪಿಗರಿಗೆ ಒಂದಷ್ಟು ಕಹಿ ಆಗಿರುತ್ತೆ, ಹಾಗೆ ಬಿಜೆಪಿ ಪ್ರಬಲವಾಗಿರೋ ಕ್ಷೇತ್ರದಲ್ಲಿ ಸ್ವಲ್ಪ JDSನವರಿಗೆ ಇದು ಕಹಿ ಆಗಿರುತ್ತೆ. ಒಟ್ಟಿನಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇಲ್ಲ ಅಂತಕ್ಕಂಥದ್ದು ಅಧಿಕೃತವಾಗಿ ದೇವೇಗೌಡರು ಹೇಳಿದ್ದಾರೆ. ಅದಾದ ನಂತರ ಇದು ಎಷ್ಟರ ಮಟ್ಟಿಗೆ ಪರಿಪಾಲನೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು.